ಸೊ ಗೈಸ್ ಗಾಡಿ ನೋಡಿದ್ರೆ ದೆವ್ವ ಕಾಣಿಸ್ಬಿಡ್ದು ಗಾಯ್ಸ್ ಇವತ್ತು ನನಗೆ. ಸೊ ಗೈಸ್ ವೆಲ್ಕಮ್ ಟು ಅರಿಸ್ ಚಿಕ್ಕಿ ವ್ಲಾಗ್ಸ್. ಸೊ ಇವತ್ತೇನ್ ಗೊತ್ತಾ, ಇವತ್ತು ನಾನು ಕಾಲೇಜ್ಗೆ ಹೋಗೋಣ ಅಂತ ಫುಲ್ ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಗಾಡಿ ಎತ್ಕೊಂಡು ಹೋದೆ. ಸೊ ನಮ್ಮ ಹುಡುಗ ಹೇಳ್ದ ಬಾ ಬ್ರೋ ಟೀ ಕುಡ್ಕೊಂಬರೋಣ ಅಂತ ಹೇಳ್ದ. ಸೊ ಹಂಗೆ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಟೀ ಅಂಗಡಿಗೆ ಹೋದ್ವಿ. ಟೀ ಅಂಗಡಿಗೆ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ನಾನು ನನ್ನ ಫ್ರೆಂಡು ಹಂಗೆ ಅವ್ನ್ ಕ್ಯಾಮ್ರಾ ನೋಡೋ ಅಂದ್ರೆ ಕ್ಯಾಮ್ರಾ ನೋಡಕ್ಕೆ ಅಲ್ತಾನೆ ಗುರು. ಅವ್ನ್ಗೆ ಕ್ಯಾಮ್ರಾ ನೋಡಿದ್ರೇನೆ ಅವ್ನ್ಗೆ ಒಂಥರ ನಾಚಿಕೆ ಅಂತೆ. ಸೊ ಅವನ ಹತ್ರ ಮಾತಾಡ್ಕೊಂಡು ಅವ್ನ್ ರೇಗಿಸ್ಕೊಂಡು ಆಮೇಲೆ ಅಲ್ಲಿಂದ ಮಾರ್ತಳ್ಳಿ ಬ್ರಿಡ್ಜಿಗೆ ಬಂದೆ. ಮಾರ್ತಳ್ಳಿ ಬ್ರಿಡ್ಜ್ ನೋಡಿದ್ರೆ ಫುಲ್ ಟ್ರಾಫಿಕ್, ಯಾನ್ ಟ್ರಾಫಿಕ್ ಅಂದ್ರೆ ಆ ತರ ಟ್ರಾಫಿಕ್. ಸೊ ಅಲ್ಲಿಂದ ವೈರಾಟ ಕಾಲೇಜ್ ಹತ್ರ ಬಂದ್ವಿ. ಬರ್ತಡೇ ಬಾಯ್ಗೆ ಒಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಬರ್ತಡೇ ವಿಶೇಷ ಮಾಡಿದ್ವಿ. ಹಂಗೆ ನಮ್ಮ ಹುಡ್ಗನ್ಗೆ ಒಂದ್ ಸ್ಪೆಕ್ಸ್ ಹಾಕ್ಬಿಟ್ಟು ಹಂಗೆ ಸನ್ಮಾನ ಮಾಡಿದ್ವಿ. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಇವ ಯಾರೇ ನಮ್ದು ಅಷ್ಟು ಸುಂದರವಾಗಿದ್ದಾನಂತ ಇರೋವರೆಗೆಲ್ಲ ಲೈನ್ ಆಗ್ತಿದ್ದ. ಇಲ್ಲಿ ನೋಡಿದ್ರೆ ಲವರ್ ಬಾಯ್ ಫೋನ್ ಅಲ್ಲೇ ಇರ್ತಾನೆ 24 hours. ಎದ್ದು ಏನ್ ಮಾತಾಡ್ತಾನೋ ಏನ್ ಕತೆ ಮಾಡ್ತಾನೋ ಗೊತ್ತಿಲ್ಲ. ಹಂಗೆ ಕಾಲೇಜ್ಗೆ ಹೋಗ್ಬಿಟ್ಟು ಕಾಲೇಜ್ ಮುಗಿಸ್ಕೊಂಡು ಬಂದು ಸ್ಕೈಬಾಕ್ ಅಲ್ಲ ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದ್ ಯೋಚನೆ ಮಾಡಿದೆ, ನಾನು ಬಸ್ ತಗೊಂಡು ಬಸ್ ಡ್ರೈವರ್ ಹಾಕ್ಬಿಡ್ಲಾ ಅಂತ. ಸೊ ಎಲ್ಲಾದ್ರೂ ಹೋಗ್ಲಿ ಅಂತ ನಮ್ ಗಾಡಿ ಎತ್ಕೊಂಡು ಸರಿ ಬಟ್ಟೆ ಐತೆ ನಮ್ಮ ಹುಡ್ಗುಂದು ಅಂತ ಫುಲ್ ಗಾಡಿ ಎತ್ಕೊಂಡು ಅಲ್ಲಿಂದ ಫುಲ್ ಆಫ್ ರೋಡಿಂಗ್ ಮಾಡಿದೆ ಗುರು. ಅಲ್ಲಿಂದ ಏನಾದ್ರು ನಾನು ಸ್ವಲ್ಪನೂ ಮಿಸ್ ಆಗಿದ್ದಿದ್ರೆ ಆ ಕೆಸರಲ್ಲಿ ನಾನೇ ಬೀಳ್ತಿದ್ದೆ ಗುರು. ಅಲ್ಲಿಂದ 1 kg ಚಿಕನ್ ತಗೊಂಡು ಹಂಗೆ ಬಲ್ಗೆರೆ ಕಡೆ ಹೋದ್ವಿ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಏನೋ ಕಾಣಿಸ್ತು ಅಂತ ನೋಡ್ರೆ ದೆವ್ವನ ಅಲ್ಲ ಗುರು, ಅದ್ಯಾರೋ ಹೆಂಗ್ಸು ಪಾಪ ಹೋಗ್ತಾ ಇದ್ಲು. ಆಯಮ್ಮ ಯಾರು ಈ ಕಡೆ ಬರ್ತಾರೆ ಹೊಸಬ್ರು ಅಂತ ತಿರುಗಿ ನೋಡಿದ್ಲು. ನಮ್ ದರ್ಶನ ನೋಡಿದ್ರೆ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆಮೇಲೆ ನೋಡಿದ್ರೆ ಯಾಕೋ ಅಲ್ಲಿ ನಿಂತಿದ್ಯಾ ಅಂತ ಕೇಳಿದ್ರೆ ಮಚ್ಚ ಫೋಟೋ ಶೂಟ್ ಮಾಡಕ್ ನಿಂತಿದ್ದೀನಿ ಅಂತವನೆ. ಒಂದೊಂದ್ ಕ್ಷಣ ನನ್ಗೆ ಜೀವ ಬಾಯಿಗೆ ಬರಂಗ್ ಮಾಡ್ತಾರೆ ಇವ್ರು ಎಲ್ಲ. ಸರಿ ಹಂಗೆ ಮುಂದೆ ಹೋಗೋಣ ಅಂದ್ರೆ ನಮ್ ಕಾರ್ತಿ ನೋಡಿದ್ರೆ ಲೋ ಫೇಲಿಯರ್ ಆದಂಗ ಸ್ಲೋಮ ವಾಕ್ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತವನೆ ಅಲ್ಲಿಂದ ಮುಂದೆ ಹೋದ್ರೆ ಇಲ್ಲಿ ಯಾರೋ ಹುಡುಗ, ನಮ್ಮ ಹುಡುಗನೇ ಬಿಡು. ಹಂಗೆ ನಮ್ಮ ಹುಡುಗರು ಚಿಕನ್ ರೆಡಿ ಮಾಡೋಷ್ಟರಲ್ಲಿ ನಾನು 2-3 ರೀಲ್ಸ್ಗಳು ಮತ್ತೆ 4 ಫೋಟೋಗಳು ಎಲ್ಲ ಹಿಡ್ಕೊಂಡು ಫುಲ್ ಪೋಸ್ಗಳ ಮೇಲೆ ಪೋಸ್ಗಳು ಕೊಟ್ಕೊಂಡು ರೀಲ್ಸ್ ಎಲ್ಲ ಹಿಡ್ಕೊಂಡು ಆಮೇಲೆ ಅಲ್ಲಿಂದ ಡೈರೆಕ್ಟ್ ಆಗಿ ಮನೆ ಕಡೆ ಹೊರಟೆ ಗುರು. ಮನೆ ಕಡೆ ಹೋಗ್ತಾ ದಾರಿಯಲ್ಲಿ ಯಾರ್ಯಾರೋ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹಂಗೆ ನಾವು ಗಾಡಿ ಸೈಡ್ ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲಿಂದ ಹಂಗೆ ನಡ್ಕೊಂಡು ಹೋದೆ. ನಮ್ ಗಣೇಶ ಹಾಕಿದ್ದಾರೆ, ಫುಲ್ ಟೆಂಟ್ ಹಾಕ್ಬಿಟ್ಟು ಸೀಟಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿ ಇಕ್ಕಿದ್ದಾರೆ. ಸರಿ ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಊರಲ್ಲಿರೋ ದೊಡ್ಡವರೆಲ್ಲ ಒಂದ್ ಕಡೆ ಸೇರ್ಬಿಟ್ಟಿದ್ದಾರೆ. ಸರಿ ಅವನ್ನೆಲ್ಲ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಅಲ್ಲಿ ಗಣೇಶನ ಡೆಕೋರೇಷನ್ ಮಾಡ್ತಿದ್ರು. ಸರಿ ನಾನು ಯೂನಿಫಾರ್ಮ್ ಅಲ್ಲಿ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋದೆ. ಯಾರೋ ಫೋನ್ ಬಂತು, ಫೋನ್ ಮಾತಾಡ್ಬಿಟ್ಟು ಹಂಗೆ ಮನೇಲಿ ಎಲ್ಲಾದ್ರೂ ಮಾತಾಡ್ಸ್ಕೊಂಡು ಬರೋಣ, ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮೇಲೆ ಹೋದೆ. ಮೇಲೆ ಹೋಗಿದ ತಕ್ಷಣ ಮನೆ ಒಳಗಡೆ ಹೋಗಿದ್ದೆ, ನಮ್ಮ ಅಕ್ಕ ಸಿಕ್ಕಿದ್ಲು. ನಮ್ಮ ಅಕ್ಕ ಒಂದು ಹಾಯ್ ಹೇಳ್ಬಿಟ್ಟು ಶೇಕಂಡ್ ಕೊಟ್ರೆ ನೋಡ್ತಾರೆ ಏನಕ್ಕೆ ಶೇಕಂಡ್ ಕೊಡ್ತಾನೆ ನೀವು ಹೊಸ್ದಾಗ ಅಂತ. ಅಲ್ಲಿಂದ ಡೈರೆಕ್ಟ್ ನನ್ನ ಮನೆಗೆ ಹೋದೆ. ನಮ್ಮ ಮನೆಗೆ ನಡ್ಕೊಂಡು ಹೋಗೋಷ್ಟರಲ್ಲಿ ಬೇಕು ಒಂದು ಅಡ್ಡ ಬಂತು. ಬೆಕ್ಕತಾನೆ ಬಿಡು ಅಂತ ಹೇಳ್ಬಿಟ್ಟು ಮುಂದೆ ಹೋದೆ. ಅಲ್ಲಿ ನೋಡಿದ್ರೆ ನಮ್ಮಮ್ಮ ಇದ್ರು. ನಮ್ಮ ಅಮ್ಮಗೆ ಒಂದು ಹಾಯ್, ನಮ್ಮ ಚಂಪು ಇದ್ಲು. ನಮ್ಮ ಚಂಪುಗೆ ಕೈ ಎತ್ಕೊಂಡು ಕೊಟ್ಬಿಟ್ಟು ಸ್ವಲ್ಪ ಇರಿಟೇಟ್ ಮಾಡ್ಬಿಟ್ಟು ಅವಳನ್ನ ಅಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಶೇಕಂಡ್ ಕೊಡೋಣ ಅಂತ ಹೋದ್ರೆ ಅವನಂತೂ ಬೇರೆ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಕಳ್ಸ್ಬಿಟ್ನೆ.